ascending and descending order of a fraction. ಒಂದು ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೋದು ಆರಾಮಾಗಿ. ಅಸೆಂಡಿಂಗ್ ಆರ್ಡರ್ ಮಾತನ್ನು ನಾನು ಬರೀತೀನಿ. ಇದನ್ನ ಕನ್ನಡದಲ್ಲಿ ಏರಿಕೆ ಕ್ರಮ ಅಂತ ಕರಿತೀವಿ. ಏರಿಕೆ ಕ್ರಮ. ಡಿಸೆಂಡಿಂಗ್ ಆರ್ಡರ್ ಅಂತಂದ್ರೆ ಇಳಿಕೆ ಕ್ರಮ ಅಂತ. ಸೊ ಏರಿಕೆ ಕ್ರಮ ಅಂದ್ರೆ ಸಣ್ಣ ವ್ಯಾಲ್ಯೂವಿಂದ ದೊಡ್ಡ ವ್ಯಾಲ್ಯೂಗೆ ಇನ್ಕ್ರೀಸ್ ಮಾಡ್ತಾ ಹೋಗೋದನ್ನ ನಾವು ಏರಿಕೆ ಕ್ರಮ, ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಇದರಲ್ಲಿ ನಾನು 3 ಥರದಲ್ಲಿ ಫ್ರಾಕ್ಷನ್ಸ್ಗಳನ್ನ ನಾನು ಸೆಗ್ರಿಗೇಟ್ ಮಾಡ್ಕೊಳ್ತೀನಿ. ಅಂದರೆ 3 ಥರ ಪ್ರಾಬ್ಲಮ್ಸ್ಗಳು ಬರ್ಬೋದು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಅಲ್ಲಿ. ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಯಾವ್ದು ಬರ್ಬೋದು ಅಂತಂದ್ರೆ ಲೈಕ್ ಫ್ರಾಕ್ಷನ್ಸ್ಗಳು ಬಂದಾಗ ವೆರಿ ಈಸಿ. ಲೈಕ್ ಫ್ರಾಕ್ಷನ್ಸ್ ಅಂತಂದ್ರೆ ಎಲ್ಲ ಡಿನಾಮಿನೇಟರ್ಗಳು ಸೇಮ್ ಇರೋದು. ಟೇಕ್ ಫಾರ್ ಎಕ್ಸಾಂಪಲ್ 7/4, 3/4, 8/4, 2/4 ಈ ರೀತಿ ಒಂದು ಫ್ರಾಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಯಾವಾಗ ಡಿನಾಮಿನೇಟರ್ಗಳೆಲ್ಲ ಸೇಮ್ ಆಗುತ್ತಲ್ಲ ಅವಾಗ ನಮ್ಗೆ ಗೊತ್ತಿದೆ ನ್ಯೂಮರೇಟರ್ ಅಲ್ಲಿ ಯಾವ ಚಿಕ್ಕದ ನ್ಯೂಮರೇಟರ್ ಇರುತ್ತೋ ಅದೇ ಚಿಕ್ಕ ಫ್ರಾಕ್ಷನ್ ಆಗಿರುತ್ತೆ. ದೊಡ್ಡ ನ್ಯೂಮರೇಟರ್ ಇರೋಂಥ ಫ್ರಾಕ್ಷನ್ ದೊಡ್ಡ ಫ್ರಾಕ್ಷನ್ ಆಗಿರುತ್ತೆ. ಸೊ ಸ್ಮಾಲೆಸ್ಟ್ ನ್ಯೂಮರೇಟರ್ ಸ್ಮಾಲೆಸ್ಟ್ ಫ್ರಾಕ್ಷನ್, ಲಾರ್ಜೆಸ್ಟ್ ನ್ಯೂಮರೇಟರ್ ಲಾರ್ಜೆಸ್ಟ್ ಫ್ರಾಕ್ಷನ್. ಸೊ ಇಲ್ಲಿ ಸ್ಮಾಲೆಸ್ಟ್ ನ್ಯೂಮರೇಟರ್ 2 ಆಗಿರೋದ್ರಿಂದ ಸ್ಮಾಲೆಸ್ಟ್ ಫ್ರಾಕ್ಷನ್ ಕೂಡ ಅದೇ ಆಗಿರುತ್ತೆ 2/4. ಅಸೆಂಡಿಂಗ್ ಆರ್ಡರ್ ನಾನು ಬರೀತಿದ್ದೀನಿ. ಸೊ ಸ್ಮಾಲೆಸ್ಟ್ ಫ್ರಾಕ್ಷನ್ ಇಂದ ಲಾರ್ಜೆಸ್ಟ್ ಫ್ರಾಕ್ಷನ್ಗೆ ಹೋಗಬೇಕು. ಸೊ ಸ್ಮಾಲೆಸ್ಟ್ ಫ್ರಾಕ್ಷನ್ 2/4. ಅದರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ 3/4. ಅದರ ನೆಕ್ಸ್ಟ್ ಯಾವುದು 7/4. ಆಫ್ಟರ್ ದಟ್ ವಿ ಗೆಟ್ 8/4. ದಿಸ್ ಈಸ್ ಅಸೆಂಡಿಂಗ್ ಆರ್ಡರ್. ಇದನ್ನೇ ನಾವು ರಿವರ್ಸ್ ಆರ್ಡರ್ ಬರೆದ್ವಿ ಅಂತಂದ್ರೆ ಅಂದ್ರೆ 8/4, 7/4, 3/4, 2/4 ಈ ಕಡೆಯಿಂದ ಬರೆದ್ವಿ ಅಂತಂದ್ರೆ ಇಲ್ಲಿ 8/4, 7/4, 3/4, 2/4 ಅಂತ ಏನಾದ್ರು ಬರೆದ್ರೆ ಅದು ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ. ಸೊ ಇದು ಯಾವಾಗ ಅಂತಂದ್ರೆ ವೆನ್ ದ ಡಿನಾಮಿನೇಟರ್ಸ್ ಆರ್ ಸೇಮ್. ಡಿನಾಮಿನೇಟರ್ಗಳು ಈಕ್ವಲ್ ಇದ್ದಾಗ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ. ಇದೆಲ್ಲ ಬಿಡಿ, ಜಸ್ಟ್ ನ್ಯೂಮರೇಟರ್ಗಳನ್ನ ನೋಡಿ. ನ್ಯೂಮರೇಟರ್ಗಳಲ್ಲಿ ಚಿಕ್ಕದು ಯಾವ್ದು ಇರುತ್ತಲ್ಲ ಅದು ಚಿಕ್ಕ ಫ್ರಾಕ್ಷನ್, ದೊಡ್ಡದು ಯಾವ್ದು ಇರುತ್ತಲ್ಲ ಅದು ದೊಡ್ಡ ಫ್ರಾಕ್ಷನ್. ಇದು ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್. ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಏನ್ ಬರಬಹುದು ಅಂತಂದ್ರೆ ನ್ಯೂಮರೇಟರ್ಗಳೆಲ್ಲ ಸೇಮ್ ಇರೋದು. 8/3, 8/11, 8/6, 8/4 ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಹಿಯರ್ ನ್ಯೂಮರೇಟರ್ಸ್ ಆರ್ ಸೇಮ್ ಬಟ್ ದೇ ಆರ್ ನಾಟ್ ಲೈಕ್ ಫ್ರಾಕ್ಷನ್ಸ್. ಲೈಕ್ ಫ್ರಾಕ್ಷನ್ ಅಂತಂದ್ರೆ ಬರೀ ಡಿನಾಮಿನೇಟರ್ಗಳು ಸೇಮ್ ಇದ್ರೆ ಮಾತ್ರ ಲೈಕ್. ಇವು ಲೈಕ್ ಫ್ರಾಕ್ಷನ್ಸ್ ಅಲ್ಲ. ಬಟ್ ಪ್ಯಾಟರ್ನ್ ಏನಿದೆ ಇಲ್ಲಿ ಅಂತಂದ್ರೆ ನ್ಯೂಮರೇಟರ್ಸ್ ಆರ್ ಸೇಮ್, ನ್ಯೂಮರೇಟರ್ಗಳು ಈಕ್ವಲ್ ಆಗಿದೆ. ನ್ಯೂಮರೇಟರ್ಗಳು ಈಕ್ವಲ್ ಆಗಿತ್ತು ಅಂತಂದ್ರೆ ಕಂಪೇರಿಂಗ್ ದ ಫ್ರಾಕ್ಷನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ ನಾನು, ಸ್ಮಾಲೆಸ್ಟ್ ಡಿನಾಮಿನೇಟರ್ ಇರೋಂಥದ್ದು ಲಾರ್ಜೆಸ್ಟ್ ಫ್ರಾಕ್ಷನ್ ಆಗಿರುತ್ತೆ, ಲಾರ್ಜೆಸ್ಟ್ ನ್ಯೂಮರೇಟರ್ ಸ್ಮಾಲೆಸ್ಟ್ ಫ್ರಾಕ್ಷನ್ ಆಗಿರುತ್ತೆ. ಸೊ ಹೋಲ್ ಕ್ವಾಂಟಿಟಿ ಹೋಲ್ ವ್ಯಾಲ್ಯೂ ಅಂತ ನೋಡಿದಾಗ ಅಲ್ಲಿ ಡಿನಾಮಿನೇಟರ್ ಸ್ಮಾಲೆಸ್ಟ್ ಆಗಿದ್ರೆ ಹೋಲ್ ಕ್ವಾಂಟಿಟಿ ಲಾರ್ಜೆಸ್ಟ್ ಆಗಿರುತ್ತೆ. ಡಿನಾಮಿನೇಟರ್ ಲಾರ್ಜೆಸ್ಟ್ ಆಗಿತ್ತು ಅಂದ್ರೆ ಹೋಲ್ ಕ್ವಾಂಟಿಟಿ ಸ್ಮಾಲೆಸ್ಟ್ ಆಗುತ್ತೆ. ಸೊ ಅದು ನಾವಿಲ್ಲಿ ನೋಡ್ಬೇಕಾಗಿರೋದು. ಸೇಮ್ ಅದನ್ನೇ ನಾವೇನ್ ಮಾಡ್ತೀವಿ ಇಲ್ಲಿ ಅಪ್ಲೈ ಮಾಡ್ತೀವಿ. ಇಲ್ಲಿ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಸ್ಮಾಲೆಸ್ಟ್ ಫ್ರಾಕ್ಷನ್ ಫಸ್ಟ್ ಹುಡುಕ್ಬೇಕು. ಸ್ಮಾಲೆಸ್ಟ್ ಫ್ರಾಕ್ಷನ್ ಹುಡುಕ್ಬೇಕು ಅಂತಂದ್ರೆ ಇಲ್ಲಿ ನ್ಯೂಮರೇಟರ್ಗಳು ಸೇಮ್ ಇರೋದ್ರಿಂದ ಡಿನಾಮಿನೇಟರ್ಗಳು ಅಬ್ಸರ್ವ್ ಮಾಡ್ತೀವಿ. ಸ್ಮಾಲೆಸ್ಟ್ ಆಗಿರ್ಬೇಕು ಅಂತಂದ್ರೆ ಡಿನಾಮಿನೇಟರ್ ಲಾರ್ಜೆಸ್ಟ್ ಆಗಿರ್ಬೇಕು. ಸೊ ಇಲ್ಲಿ ಲಾರ್ಜೆಸ್ಟ್ ಡಿನಾಮಿನೇಟರ್ 11. ಸೊ ದಿಸ್ ಫ್ರಾಕ್ಷನ್ ವಿಲ್ ಬಿ ಸ್ಮಾಲೆಸ್ಟ್. ಲಾರ್ಜೆಸ್ಟ್ ಡಿನಾಮಿನೇಟರ್ ಸ್ಮಾಲೆಸ್ಟ್ ಫ್ರಾಕ್ಷನ್. ಸೊ ದಿಸ್ ವಿಲ್ ಬಿಕಮ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್ 8/6. ಈಗ 8/3 ಇದೆ, 8/6 ಇದೆ, 8/4 ಇದೆ. ಇದರಲ್ಲಿ ಮತ್ತೆ ನಾವೇನು ಹುಡುಕ್ಬೇಕು? ಸ್ಮಾಲೆಸ್ಟ್ ಫ್ರಾಕ್ಷನ್. ಸ್ಮಾಲೆಸ್ಟ್ ಫ್ರಾಕ್ಷನ್ ಇನ್ ದ ಸೆನ್ಸ್ ಲಾರ್ಜೆಸ್ಟ್ ಡಿನಾಮಿನೇಟರ್. ಈ 3ರಲ್ಲಿ ಲಾರ್ಜೆಸ್ಟ್ ಡಿನಾಮಿನೇಟರ್ 6 ಇರೋದ್ರಿಂದ 8/6 ವಿಲ್ ಬಿ ದ ಸ್ಮಾಲೆಸ್ಟ್. ಎಸ್, ಈ ಮೂರಲ್ಲಿ ಸ್ಮಾಲೆಸ್ಟ್ ಫ್ರಾಕ್ಷನ್. ಈಗ 2 ಉಳಿದಿದೆ, ಅದರಲ್ಲಿ ಸ್ಮಾಲೆಸ್ಟ್ 8/4, ಅದಾದ್ಮೇಲೆ 8/3. ದೇರ್ಫೋರ್ 8/4 ಅಂಡ್ 8/3. ಸೊ ಈ ರೀತಿ ನ್ಯೂಮರೇಟರ್ಗಳು ಮತ್ತು ಡಿನಾಮಿನೇಟರ್ಗಳು ಈಕ್ವಲ್ ಆಗಿದ್ರೆ ಯಾವ ರೀತಿ ನಾವು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಬರಿಬಹುದು ಅಂತ. ಡಿನಾಮಿನೇಟರ್ಗಳು ಈಕ್ವಲ್ ಆಗಿದ್ರೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ನ್ಯೂಮರೇಟರ್ ಅಲ್ಲಿ ಚಿಕ್ಕದಿರೋದು ಚಿಕ್ಕ ಫ್ರಾಕ್ಷನ್, ದೊಡ್ಡದಿರೋದು ದೊಡ್ಡ ಫ್ರಾಕ್ಷನ್. ನ್ಯೂಮರೇಟರ್ಗಳು ಈಕ್ವಲ್ ಆಗಿತ್ತು ಅಂತಂದ್ರೆ ಆಪೋಸಿಟ್ ದೊಡ್ಡ ಡಿನಾಮಿನೇಟರ್ ಸ್ಮಾಲೆಸ್ಟ್ ಫ್ರಾಕ್ಷನ್, ಚಿಕ್ಕ ಫ್ರಾಕ್ಷನ್, ಚಿಕ್ಕ ಡಿನಾಮಿನೇಟರ್ ದೊಡ್ಡ ಫ್ರಾಕ್ಷನ್. ಸೊ ಇಷ್ಟು ನೆನ್ಪಿಟ್ರೆ ಸಾಕು. ಈಗ ಎರಡೂ ಸರಿ ಇಲ್ಲ ಅಂತ ಅನ್ಕೊಳ್ಳೋಣ. ನ್ಯೂಮರೇಟರ್ಗಳು ಈಕ್ವಲ್ ಆಗಿಲ್ಲ, ಡಿನಾಮಿನೇಟರ್ಗಳು ಕೂಡ ಈಕ್ವಲ್ ಆಗಿಲ್ಲ.
ಬೇರೆ 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 ಇದೆ. ಬೇರೆ ಬೇರೆ ಇದ್ದಾಗಲೇ ನಾವು ಆ್ಯಕ್ಚುಲಿ ಏನಂತಂದರೆ ಕಲಿಬೇಕಾಗಿರೋದು. ಇದು ಅಂಥ ದೊಡ್ಡ ವಿಷಯ ಏನೂ ಅಲ್ಲ, ಇದು ಆರಾಮಾಗಿ ಮಾಡಿಬಿಡ್ಬೋದು ನಾವು. ಒಂದು ವೇಳೆ ಡಿನಾಮಿನೇಟರ್ಗಳು ಬೇರೆ ಬೇರೆ ಇತ್ತು ಅಂತಂದರೆ ಅಲ್ಲಿ ನಮಗೆ ಬೇರೆ ಬೇರೆ ಏನೇನೋ ಶಾರ್ಟ್ ಕಟ್ ಮೆಥಡ್ಸ್ ಅಂತ ಹೇಳ್ಕೊಡ್ತಾರೆ. ನನ್ನ ಸಜೆಷನ್, ನೀವು ಅದನ್ನು ಫಾಲೋ ಮಾಡ್ತಿರೋ ಬಿಡ್ತಿರೋದು ನಿಮ್ಗೆ ಬಿಟ್ಟಿದ್ದು. ಆದರೆ ನನ್ನ ಸಜೆಷನ್ ಏನು ಅಂತಂದರೆ, ಶಾರ್ಟ್ ಕಟ್ಸನ್ನು ನೀವು ಫಾಲೋ ಮಾಡೋಕ್ಕೆ ಮುಂಚೆ ಅದು ಯಾವ ಸಿಚುವೇಶನ್ಸಲ್ಲಿ ಅದು ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡಿ ನೀವು ಫಾಲೋ ಮಾಡಿ. ಯಾಕಂದರೆ ಶಾರ್ಟ್ ಕಟ್ಸು ಎಲ್ಲ ಪ್ರಾಬ್ಲಮ್ಸ್ಗೂ ಜನರಲ್ ಆಗಿ ಅಪ್ಲೈ ಆಗೋದಿಲ್ಲ. ಅದು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಕೆಲವೊಂದು ಸಟನ್ ಸಿಚುವೇಶನ್ಸು, ಕಂಡೀಷನ್ಸ್ನ ಅಲ್ಲಿ ಆ ಪ್ರಾಬ್ಲಮ್ಮು ಏನು ಮಾಡ್ತಿರ್ಬೇಕು, ಸ್ಯಾಟಿಸ್ಫೈ ಮಾಡ್ತಿರ್ಬೇಕು. ಅಂದಾಗ ಮಾತ್ರ ಆ ಶಾರ್ಟ್ಕಟ್ಗಳು ವರ್ಕ್ ಆಗ್ತಿರ್ತವೆ. ಇಲ್ಲ ಅಂತಂದರೆ ಯಾರೋ ಏನೋ ಶಾರ್ಟ್ಕಟ್ ಹೇಳಿಬಿಡ್ತಾರೆ, ಈ ಥರದ್ದು ಒಂದು ಮಾಡಿ ಅದು ವರ್ಕ್ ಆಗುತ್ತೆ ಅಂತೇಳಿ. ಬಟ್ ಅದು ಎಲ್ಲ ಟೈಮಲ್ಲೂ ವರ್ಕ್ ಆಗೋದಿಲ್ಲ. ಅದೇ ಥರದ ಒಂದು ಶಾರ್ಟ್ಕಟ್ ಇಲ್ಲಿ ಹೇಳ್ತಾರೆ, ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಆಫ್ ಫ್ರಾಕ್ಷನ್ಸಲ್ಲಿ. ನಾನು ಅದನ್ನು ವರ್ಕೌಟ್ ಮಾಡಿ ನೋಡಿದ್ದೀನಿ, ಟ್ರೈ ಮಾಡಿ ನೋಡಿದ್ದೀನಿ. ಆದರೆ ಅದು ಎಲ್ಲ ಥರದ ಫ್ರಾಕ್ಷನ್ಸ್ಗಳಿಗೆ ಅಪ್ಲೈ ಆಗುತ್ತೆ. ಹಾಗಾದರೆ ಯಾವುದೇ ಥರದ ಫ್ರಾಕ್ಷನ್ಸ್ ಆದರೂ ಕೊಡಲಿ, ನಾವು ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಬರಿಬೇಕು ಅಂತಂದರೆ, ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಬರಿಬೇಕು ಅಂದರೆ ಏನು ಮಾಡಬೇಕು? ನಾನು ನಿಮಗೆ 2 ಮೆಥಡ್ ಹೇಳ್ಕೊಡ್ತೀನಿ. ನಾನೇನು ಹೇಳ್ತೀನಲ್ಲ, ಇವು ಅಥೆಂಟಿಕ್ ಮತ್ತು ಲಾಜಿಕಲಿ ಏನಂದರೆ ವರ್ಕ್ ಆಗೋಂಥ ಮೆಥಡ್ಸ್ ಇವು. ನಾನು ಶಾರ್ಟ್ಕಟ್ಟಲ್ಲಿ ಜಾಸ್ತಿ ಬಿಲೀವ್ ಮಾಡಲ್ಲ. ಸೊ ನೋಡಿ, ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. 1/2, 2/3, 1/4, 3/5 ಇಷ್ಟಿದೆ ಅಂತ ಅನ್ಕೊಳ್ಳಿ. ಕೆಲವರು ಇದಕ್ಕೆ ಶಾರ್ಟ್ಕಟ್ ಮೆಥಡ್ ಯಾವ ರೀತಿ ಹೇಳ್ತಾರೆ ಅಂತ ನಾನು ಮೊದಲು ಹೇಳ್ತೀನಿ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರಿಂದ ಬೇಕಾದಷ್ಟು ಶಾರ್ಟ್ಕಟ್ ಮೆಥಡ್ಸ್ ಅಂತ ಸಿಗುತ್ತೆ. ಇಲ್ಲಿ ಡಿಫ್ರೆನ್ಸ್ನ ಹೇಳ್ತಾರೆ ಅವರು. ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಇವೆರಡರ ನಡುವಿನ ಡಿಫ್ರೆನ್ಸ್ 1 ಇದೆ. ಇವೆರಡರ ನಡುವಿನ ಡಿಫ್ರೆನ್ಸ್ 3 ಇದೆ. ಇವೆರಡರ ನಡುವಿನ ಡಿಫ್ರೆನ್ಸ್ 2 ಇದೆ. ಆ ಡಿಫ್ರೆನ್ಸ್ಗಳ LCM ತಗೊಳ್ರಿ. ಆ LCM ಬರಬೇಕು ಅಂತಂದರೆ ಈ ಡಿಫ್ರೆನ್ಸಿಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, ಆ ಮಲ್ಟಿಪ್ಲಿಕೇಶನ್ ಎದಕ್ಕೆ ಮಾಡಬೇಕಂದ್ರೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ ಅದರಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ, ಅದು ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅದನ್ನ ನೋಡಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಬರೀರಿ ಅಂತ ಹೇಳ್ತಾರೆ. ಬಟ್ ಇದು ಎಲ್ಲ ಪ್ರಾಬ್ಲಮ್ಸ್ಗೂ ಅಪ್ಲೈ ಆಗಲ್ಲ. ಅದು ಎಲ್ಲಿ ಅಪ್ಲೈ ಆಗುತ್ತೆ ಅಂತಂದರೆ, ಇಫ್ ಆಲ್ ದ ಗಿವನ್ ಫ್ರಾಕ್ಷನ್ಸ್ ಆರ್ ಪ್ರಾಪರ್ ಫ್ರಾಕ್ಷನ್ಸ್, ಎಲ್ಲ ಫ್ರಾಕ್ಷನ್ಗಳು ಕೂಡ ಪ್ರಾಪರ್ ಆಗಿದ್ದರೆ ಮಾತ್ರ ಅದು ಅಪ್ಲೈ ಆಗುತ್ತೆ. ಒಂದು ವೇಳೆ ಕೊಟ್ಟಿರ್ತಕ್ಕಂಥ ಫ್ರಾಕ್ಷನ್ಸ್ ಅಲ್ಲಿ ಒಂದೆರಡು ಪ್ರಾಪರ್ ಫ್ರಾಕ್ಷನ್ಸ್ ಆಗಿದ್ದು ಇನ್ನೊಂದೆರಡು ಇಂಪ್ರಾಪರ್ ಫ್ರಾಕ್ಷನ್ಸ್ ಆಗಿತ್ತು ಅಂತಂದ್ರೆ ಅವಾಗ ಅದು ಅಪ್ಲೈ ಆಗಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಫ್ರಾಕ್ಷನ್ಸ್ಗಳೇನಾದರೂ ಇಂಪ್ರಾಪರೇ ಆಗಿತ್ತು ಅಂತಂದ್ರೆ ಆವಾಗಲೂ ಕೂಡ ಅದು ರಿವರ್ಸ್ ಆರ್ಡರ್ಲಿ ಅಪ್ಲೈ ಮಾಡಬೇಕು. ಲಾರ್ಜೆಸ್ಟ್ ವ್ಯಾಲ್ಯೂ ಸ್ಮಾಲೆಸ್ಟ್ ವ್ಯಾಲ್ಯೂ ಲಾರ್ಜೆಸ್ಟ್ ಅಂತ ಹೇಳಿದ್ನಲ್ಲ, ಆ ರೀತಿ ಅಪ್ಲೈ ಮಾಡಬೇಕು ಹೊರತು ಅವ್ರೇನು ಹೇಳ್ತಾರಲ್ಲ ಅದೇ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ರಾಂಗ್ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಆ ಶಾರ್ಟ್ಕಟ್ಗಳನ್ನ ಯೂಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕೇರ್ಫುಲ್ ಆಗಿ ಅದು ಯಾವ ಸಿಚುವೇಶನಲ್ಲೇ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಹಾಗಾದರೆ ಈ ರೀತಿ ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ, ಒಂದು ನಾನು ಯಾವ ರೀತಿ ಮಾಡ್ತೀನಿ ಮತ್ತು ನೀವು ಟ್ರೈ ಮಾಡ್ಬೋದು ಅಥವಾ ಬೇರೆ ಥರ ಮಾಡ್ಬೋದು. ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ ಡಿನಾಮಿನೇಟರ್ಗಳನ್ನು ಈಕ್ವಲ್ ಮಾಡ್ಕೋಬೇಕು. ಯಾಕಂದರೆ ಡಿನಾಮಿನೇಟರ್ಗಳು ಈಕ್ವಲ್ ಆಗಿತ್ತು ಅಂತಂದರೆ ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ನ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ಡಿನಾಮಿನೇಟರ್ಗಳನ್ನು ಈಕ್ವಲ್ ಮಾಡ್ಕೋಬೇಕು ಅಂತಂದರೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವೇನು ಮಾಡಬೇಕು, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ ಆ ಸುಟೇಬಲ್ ವ್ಯಾಲ್ಯೂ ಯಾವುದು ಅಂತ ಫೈಂಡ್ ಔಟ್ ಮಾಡೋದು ಹೆಂಗೆ? ಸುಟೇಬಲ್ ಯಾವುದು ವ್ಯಾಲ್ಯೂ ಅಂತೇಳಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಫೈಂಡ್ ಲೀಸ್ಟ್ ಕಾಮನ್ ಮಲ್ಟಿಪಲ್. LCM ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಯಾವುದರ LCM? ವಿ ಹ್ಯಾವ್ ಟು ಫೈಂಡ್ ದ LCM ಆಫ್ ದ ಡಿನಾಮಿನೇಟರ್ಸ್. ಡಿನಾಮಿನೇಟರ್ಗಳ LCM ಅನ್ನು ಫೈಂಡ್ ಮಾಡಿದ್ರಿ ಅಂತಂದರೆ ನೀವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಯಾವ ಸುಟೇಬಲ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಆ ರೀತಿ ಮಲ್ಟಿಪ್ಲೈ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲೇನೆ ಎಲ್ಲ ಡಿನಾಮಿನೇಟರ್ಗಳು ಈಕ್ವಲ್ ಆಗುತ್ತೆ. ಡಿನಾಮಿನೇಟರ್ಗಳು ಈಕ್ವಲ್ ಬಂತು ಅಂತಂದರೆ ನ್ಯೂಮರೇಟರ್ಲಿ ಚಿಕ್ಕದಿರೋದು ಚಿಕ್ಕ ಫ್ರಾಕ್ಷನ್ನು, ದೊಡ್ಡದಿರೋದು ದೊಡ್ಡ ಫ್ರಾಕ್ಷನ್ ಆಲ್ರೆಡಿ ಗೊತ್ತಿದೆ. ಸೊ ಆ ಒಂದು ನಮಗೆ ಗೊತ್ತಿರ್ತಕ್ಕಂಥ ನೋನ್ ಫ್ಯಾಕ್ಟಿಗೆ ಹೋಗಿಬಿಡ್ತೀವಿ. ಸೊ ಡಿನಾಮಿನೇಟರ್ಗಳು ಈಕ್ವಲ್ ಮಾಡೋ ಸಲುವಾಗಿ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ವಿ ಟೇಕ್ LCM ಆಫ್ ದ ಡಿನಾಮಿನೇಟರ್ಸ್. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು ಅಂತಂದರೆ ಕನ್ವರ್ಟಿಂಗ್ ದ ಗಿವನ್ ಫ್ರಾಕ್ಷನ್ಸ್ ಇಂಟು ಡೆಸಿಮಲ್ಸ್. ನಾನು ಯೂಶ್ವಲಿ ಮಾಡೋದು ಅದು ಏನಂದರೆ, ನೀವೇನಾದರೂ ಡಿವಿಷನ್ನಲ್ಲಿ ಪರ್ಫೆಕ್ಟ್ ಆಗಿದ್ರಿ ಮತ್ತು ಸ್ವಲ್ಪ ಫಾಸ್ಟ್ ಆಗಿದ್ರಿ ಅಂದರೆ ಪರ್ಫೆಕ್ಟ್ ಆಗಿರಬೇಕು. ತಪ್ಪು ಮಾಡಿದ್ರಿ ಅಂದರೆ ಮತ್ತೆ ಡಿವಿಷನ್ಗೆ ಹೋಗಲೇಬೇಡಿ. ಡಿವಿಷನಲ್ಲಿ ಸ್ವಲ್ಪ ನೀವು ಫಾಸ್ಟ್ ಆಗಿದ್ರಿ, ಪರ್ಫೆಕ್ಟ್ ಆಗಿದ್ರಿ ಅಂತಂದರೆ ಬೆಟರ್ ಟು ಗೋ ವಿತ್ ಡೆಸಿಮಲ್ಸ್. ಫ್ರಾಕ್ಷನ್ಗಳನ್ನು ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರಿ, ಇಮಿಡಿಯೇಟ್ಲಿ ನಿಮ್ಗೆ ಆನ್ಸರ್ಸು ಗೊತ್ತಾಗುತ್ತೆ.
ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್. ನಾನು ಎರಡನ್ನೂ ಹೇಳ್ತೀನಿ, ನಿಮಗೆ ಯಾವುದು ಕನ್ವೀನಿಯಂಟ್ ಅಂತ ಅನಿಸುತ್ತೋ ಅದನ್ನು ಫಾಲೋ ಮಾಡಿ. ಇವೆರಡೂ ಕನ್ವೀನಿಯಂಟ್ ಅಂತ ಅನಿಸಿಲ್ಲ, ನಿಮಗೆ ಯಾವುದೋ ಬೇರೆ ಯಾರೋ ಹೇಳಿದಂಥ ಶಾರ್ಟ್ಕಟ್ ಮೆಥಡೇ ಕನ್ವೀನಿಯಂಟ್ ಅಂತ ಅನಿಸ್ತು, ಬೆಟರ್ ಟು ಗೋ ವಿತ್ ದಟ್. ಯಾಕಂದರೆ ಎಕ್ಸಾಮ್ ಬರೀಬೇಕಾಗಿರೋರು ನೀವು, ನಿಮಗೆ ಯಾವುದು ಏನು ಸುಟೇಬಲ್ ಆಗುತ್ತೋ ಆ ಥರದ ಒಂದು ಮೆಥಡನ್ನು ನೀವು ಫಾಲೋ ಮಾಡಿ. ಓಕೆ, ಈಗ ಡಿನಾಮಿನೇಟರ್ಗಳನ್ನು ತಗೊಳ್ರಿ. 2 3 4 5 ಡಿನಾಮಿನೇಟರ್ಸ್. 2 3 4 5 ಇದರ LCM ತಗೋಬೇಕು. ನೋಡಿ, ಎಲ್ಲ 4 ವ್ಯಾಲ್ಯೂಸ್ಗಳು ಒಂದೇ ನಂಬರ್ಗೆ ಡಿವೈಡ್ ಆಗಬೇಕು, ಡಿವೈಡ್ ಆಗಲ್ಲ. ಅಟ್ಲೀಸ್ಟ್ ಯಾವುದಾದ್ರು 3 ಆಗುತ್ತಾ? ಅದು ಇಲ್ಲ. ಯಾವುದಾದ್ರು 2 ಆಗುತ್ತೆ ಅಂದರೆ ಎಸ್ ಅಫ್ಕೋರ್ಸ್ ಆಗುತ್ತೆ. 2 ಮತ್ತು 4, 2 1s are 2, 2 2s are 4. ಈ 3 ಮತ್ತು 5 ಆಸ್ ಇಟ್ ಈಸ್. ಈಗ ಕೊಟ್ಟಿರ್ತಕ್ಕಂಥ 4 ವ್ಯಾಲ್ಯೂಸ್ ಡಿವೈಡ್ ಆಗ್ತಾ 1 ಬಿಟ್ಟು ಇವು ಕೊಟ್ಟಿರ್ತಕ್ಕಂಥ 3 ಡಿವೈಡ್ ಆಗುತ್ತಾ? ಡಿವೈಡ್ ಆಗಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಯಾವ್ದಾದ್ರು 2 ಆಗುತ್ತಾ? ಆಗಲ್ಲ. ಹೋಗ್ಲಿ, ಒಂದೊಂದು ಎಸ್ ಸಪ್ರೇಟ್ ಆಗಿ ಡಿವೈಡ್ ಆಗುತ್ತೆ. ಇದು 3 ಇಂದ ಡಿವೈಡ್ ಆಗುತ್ತೆ, ಇದು 2 ಇಂದ, ಇದು 5 ಇಂದ. ಈ ಸಿಚುವೇಶನ್ ಬಂತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಡ್ ಮಾಡಕ್ ಹೋಗ್ಬೇಡ್ರಿ ಅಂತ ನಾನು LCM ಹೇಳಬೇಕಾದ್ರೆ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನ ಜಸ್ಟ್ ಮಲ್ಟಿಪ್ಲೈ ಮಾಡಿಬಿಡಿ, ಅದೇನೆ ನಮಗೆ ರಿಕ್ವೈರ್ಡ್ LCM ಆಗಿರುತ್ತೆ. ಹಾಗಾದ್ರೆ ಯಾವ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು? 2 3 2 5 ಈ ವ್ಯಾಲ್ಯೂಸ್ ನಾವು ಮಲ್ಟಿಪ್ಲೈ ಮಾಡಬೇಕು. 2 3 2 5 2 5s are 10 ಬರುತ್ತೆ, 2 3s are 6, 6 10s are 60. 60 ಈಸ್ ದ LCM. ಹೌದಾ? ಎಸ್, 60. ಹಾಗಾದ್ರೆ 60 ಬರಬೇಕು ಅಂತಂದ್ರೆ ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 230 is 60, ಸೊ 30 ಇಲ್ಲಿ 30. 320 is 60, 20 20. 415 is 60, so 15 15. 512 is 60, 12 12. ಈಗೇನು ಮಾಡಿ? ಮಲ್ಟಿಪ್ಲೈ ಮಾಡಿ. ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 130 is 30 by 60. ಇಲ್ಲಿ 40 by 60. ಇಲ್ಲಿ 15 by 60. ಇಲ್ಲಿ 36 by 60. ನೋಡಿ, ಡಿನಾಮಿನೇಟರ್ಗಳೆಲ್ಲ ಸೇಮ್ ಆಯಿತು. when the denominators are equal, ನ್ಯೂಮರೇಟರ್ ಅಲ್ಲಿ ಯಾವುದು ಚಿಕ್ಕದಿರುತ್ತಲ್ಲ ಅದು ಚಿಕ್ಕ ಫ್ರಾಕ್ಷನ್. ಹಾಗಾದ್ರೆ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು? 15 by 60. 15 by 60. After that 30 by 60. After that 36 by 60. Next one 40 by 60. ಬಟ್ ಆಕ್ಚುಲಿ ಅವ್ರು ಕೊಟ್ಟಿದ್ದಂಥ ಫ್ರಾಕ್ಷನ್ಸ್ ಇವಲ್ಲ. ಇವೆಲ್ಲಿಂದ ಬಂತು? ಅಲ್ಲಿಗೆ ಹೋಗಿ 15 by 60 ಅಲ್ಲಿದೆ, ಇಲ್ಲಿದೆ ನೋಡಿ. ಈ 15 by 60 ಬಂದಿರೋದು 1/4 ಅನ್ನೋ ಫ್ರಾಕ್ಷನ್ ಇಂದ, ಸೊ 1/4. 30 by 60 ಇಲ್ಲಿದೆ ನೋಡಿ, 30 by 60. ಈ 30 by 60 ಬಂದಿರೋದು 1/2 ಅನ್ನೋ ಫ್ರಾಕ್ಷನ್ ಇಂದ, ಸೊ 1/2. 36 by 60 ಫೋರ್ತ್ ಫ್ರಾಕ್ಷನ್. 36 by 60 ಬಂದಿದ್ದು 3/5 ಇಂದ, ಸೊ 3/5 ನೆಕ್ಸ್ಟ್ ಫ್ರಾಕ್ಷನ್. ನೆಕ್ಸ್ಟ್ ಉಳಿದಿರೋದು ಒಂದು 2/3, ಸೊ 2/3. ಸೊ ದಿಸ್ ಈಸ್ ಅಸೆಂಡಿಂಗ್ ಆರ್ಡರ್. ಇದನ್ನೇ ಫಸ್ಟ್ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು ಬರೆದ್ರಿ ಅಂತಂದ್ರೆ ಡಿಸೆಂಡಿಂಗ್ ಆರ್ಡರ್ ಆಗ್ತದೆ. ಇದು ಒಂದು ಮೆಥಡ್. ಏನ್ ಮಾಡಬೇಕು? ಟೇಕ್ ದ LCM ಆಫ್ ದ ಡಿನಾಮಿನೇಟರ್ಸ್. ಇಲ್ಲಪ್ಪ, ಇನ್ನೊಂದು ಮೆಥಡ್ ಇದೆ. ನ್ಯೂಮರೇಟರ್ LCM ತಗೊಂಡ್ಬಿಟ್ರಿ. ನ್ಯೂಮರೇಟರ್ LCM ತಗೊಳ್ರಿ, ಆದರೆ ಅಸೆಂಡಿಂಗ್ ಆರ್ಡರ್ ಬರೀಬೇಕಾದ್ರೆ ಹುಷಾರು. ಯಾಕಂದ್ರೆ ಡಿನಾಮಿನೇಟರ್ಗಳನ್ನ ಈಕ್ವಲ್ ಮಾಡ್ತೀರಿ ನೀವು. ನ್ಯೂಮರೇಟರ್ಗಳ LCM ತಗೊಂಡ್ರೆ ನ್ಯೂಮರೇಟರ್ಗಳು ಈಕ್ವಲ್ ಆಗುತ್ತೆ. ನ್ಯೂಮರೇಟರ್ಗಳ LCM ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಈಕ್ವಲ್ ಆಯಿತು. ನ್ಯೂಮರೇಟರ್ ಈಕ್ವಲ್ ಆಯಿತು ಅಂತಂದ್ರೆ ಅವಾಗ ಸ್ಮಾಲೆಸ್ಟ್ ಡಿನಾಮಿನೇಟರ್ ಅಂದ್ರೆ ಲಾರ್ಜೆಸ್ಟ್ ಫ್ರಾಕ್ಷನ್, ಲಾರ್ಜೆಸ್ಟ್ ಡಿನಾಮಿನೇಟರ್ ಅಂದ್ರೆ ಸ್ಮಾಲೆಸ್ಟ್ ಫ್ರಾಕ್ಷನ್. ಅದು ನೆನ್ಪಿಟ್ಕೊಂಡು ಆಮೇಲೆ ಏನು ಮಾಡಬೇಕು? ನೀವು ಅರೇಂಜ್ ಮಾಡಬೇಕು. ಅದೊಂದು. ಇದು ಒಂದು ಮೆಥಡ್ ಆಯ್ತು. ಓಕೆ, ಈಗ ಇಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ಲ ಆ ಮೆಥಡ್ ಯಾವುದು? ಡೆಸಿಮಲ್ಲಿ ಕನ್ವರ್ಟ್ ಮಾಡೋದು. ನೋಡಿ, ಡೆಸಿಮಲ್ಲಿ ಕನ್ವರ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ 2 ಸೆಕೆಂಡಲ್ಲಿ ಆನ್ಸರ್ ಸಿಗುತ್ತೆ. ಅದು ಹೆಂಗೆ ನೋಡಿ ಒಂದ್ಸಾರಿ. 1/2 ಇದೆ, 2/3 ಇದೆ, 1/4, 3/5. 1/2 ಈಸ್ ನಥಿಂಗ್ ಬಟ್ 0.5. 2 5 10. ಇಲ್ಲಿ 0 ಪಾಯಿಂಟ್ ಕೊಟ್ಟರೆ ಅಂದರೆ 20 ಆಯಿತು. 3 6 18, 3 6 18. 20 ಇತ್ತಲ್ಲ, 18 ಅಂದರೆ ಮತ್ತೆ 2 ಉಳಿತು, ಸೊ 0.6666 ಅಂತ ಬರ್ತಿರ್ತದೆ. 1/4 ಅಂದರೆ ವಿ ನೋ ದಟ್ ಇಟ್ ಈಸ್ 0.25. 1/4, 3/4, 1/2 ಇವುಗಳೆಲ್ಲ ನಮ್ಗೆ ಗೊತ್ತಿರಬೇಕು. 3/5 ಅಂದರೆ ಇಟ್ ಈಸ್ ನಥಿಂಗ್ ಬಟ್ 0 ಪಾಯಿಂಟ್ ಕೊಟ್ಟರೆ 30 ಆಯ್ತು. 5 6 30, ಸೊ 0.6. ಸಿಂಪಲ್. ಸೊ ಸ್ಮಾಲೆಸ್ಟ್ ಯಾವುದು?
ಇಲ್ಲಿ 0.5 ಇದೆ, ಬಟ್ ಇಲ್ಲಿ 0.25 ಇದೆ. ಸೊ ಸ್ಮಾಲೆಸ್ಟ್ ಯಾವುದು ಅಂದರೆ 1/4 ಸ್ಮಾಲೆಸ್ಟ್. 0.25 ಆದಮೇಲೆ ನೆಕ್ಸ್ಟ್ ಬರೋದು 0.5, ಸೊ 1/2 ನೆಕ್ಸ್ಟ್. ಅದಾದಮೇಲೆ ಇಲ್ಲಿ 0.6 ಇದೆ, ಬಟ್ 66 ಇದೆ, ಬಟ್ ಇಲ್ಲಿ ಜಸ್ಟ್ 0.6 ಇದೆ. therefore 3/5 ನೆಕ್ಸ್ಟ್. ಅದಾದಮೇಲೆ 2/3 ನೋಡಿ, 1/4, 1/2, 3/5, 2/3. ಬಟ್ ಇದು ಯಾವಾಗ ಆಗುತ್ತೆ ಅಂತಂದರೆ ನಿಮಗೆ ಡಿವಿಷನ್ ಕರೆಕ್ಟಾಗಿ ಬರ್ತಿರ್ಬೇಕು ಮತ್ತು ಅದರಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ಅಂದಾಗ ಮಾತ್ರ ಇದನ್ನ ನೀವು ಯೂಸ್ ಮಾಡಿ. ಇಲ್ಲ ಅಂತಂದರೆ ಬೆಟರ್ ನೀವು ಡಿನಾಮಿನೇಟರ್ ಆದರೆ ಈಕ್ವಲ್ ಮಾಡ್ಕೊಳ್ರಿ, ಅಥವಾ ನ್ಯೂಮರೇಟರ್ ಈಕ್ವಲ್ ಮಾಡ್ಕೊಳ್ಬೋದು. ಬೇಕಿದ್ರೆ ಅದನ್ನು ಒಂದು ತೋರಿಸ್ತೀನಿ ನಾನು. ನ್ಯೂಮರೇಟರ್ ಈಕ್ವಲ್ ಮಾಡಬೇಕಾ? ಹಾಗಾದ್ರೆ ನೀವೇನು ಮಾಡಬೇಕು, ಈ ನ್ಯೂಮರೇಟರ್ಗಳ LCM ತಗೋಬೇಕು. 1 2 1 3 ಇದೆ. 1 2 1 3 ಇದೆ ಅಂತಂದ್ರೆ LCM ಎಷ್ಟು ಬರುತ್ತೆ? 6 ಬರುತ್ತೆ. ಇದು ಯಾವ್ದಿದು? ನ್ಯೂಮರೇಟರ್ ಈಕ್ವಲ್ ಮಾಡ್ಕೊಳ್ಳೋದು ನಾನು ಹೇಳ್ತಿದ್ದೀನಿ. ಈಗ ನ್ಯೂಮರೇಟರ್ಗಳನ್ನ ಈಕ್ವಲ್ ಮಾಡ್ಕೊಳ್ಳೋದು. 1 2 1 3 ಅಂದ್ರೆ LCM 6 ಬಂತು. 6ಗೆ ಅಂದ್ರೆ 1ಗೆ ನ್ಯೂಮರೇಟರ್ ತಗೊಂಡಿರೋದ್ರಿಂದ 1ಗೆ ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ಗೆ ಅದೇ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು. 1 6 6, ಸೊ ಇಲ್ಲೂ ಕೂಡ 6. 2 3 6, ಸೊ ಅದೇ 3ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. 1 6 6, ಇದೇ 6 ಇಲ್ಲಿ. 3 2 6, 2 2. ಈಗ ಮಲ್ಟಿಪ್ಲೈ ಮಾಡಿ. 1 6 6, 2 6 12, 2 3 6, 3 3 9, 1 6 6, 4 6 24, 3 2 6, 5 2 10. ನ್ಯೂಮರೇಟರ್ಗಳು ಈಕ್ವಲ್ ಆಯಿತು. ನ್ಯೂಮರೇಟರ್ ಈಕ್ವಲ್ ಆಯಿತು ಅಂತಂದ್ರೆ ಡಿನಾಮಿನೇಟರ್ಗಳಲ್ಲಿ ಲಾರ್ಜೆಸ್ಟ್ ಒನ್ನು ಸ್ಮಾಲೆಸ್ಟ್ ಫ್ರಾಕ್ಷನ್. ಹಾಗಾದ್ರೆ ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ ಹುಡುಕ್ರಿ. ಡಿನಾಮಿನೇಟರ್ ಲಾರ್ಜೆಸ್ಟ್ ಯಾವುದು? 6/24, ಇದು ಫಸ್ಟ್. ಅದಾದ್ಮೇಲೆ 24 ಆದ್ಮೇಲೆ 12, ಇದು ಸೆಕೆಂಡ್. ಅದಾದ್ಮೇಲೆ ಇದು ಥರ್ಡ್, ಇದು ಫೋರ್ತ್. ಹಾಗಾದ್ರೆ 6/24 ಅಂದ್ರೆ 1/4 ನೋಡಿ, 1/4. 6/12 ಅಂದ್ರೆ 1/2 ನೋಡಿ, 1/2. ಥರ್ಡ್ 6/10 ಅಂತಂದ್ರೆ 3/5 ನೋಡಿ, 3/5. 6/9 ಅಂದ್ರೆ 2/3, 2/3. ಸೊ ಈ ಥರನಾದರೂ ಮಾಡ್ಬೋದು. ನ್ಯೂಮರೇಟರ್ ಆದರೂ ಈಕ್ವಲ್ ಮಾಡ್ಕೊಳ್ರಿ, ಡಿನಾಮಿನೇಟರ್ ಆದರೂ ಈಕ್ವಲ್ ಮಾಡ್ಕೊಳ್ರಿ, ಅಥವಾ ನೀವು ಡೆಸಿಮಲ್ಗಾದರೂ ಕನ್ವರ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡೆಸಿಮಲ್ ನಾನು ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ಹೇಳ್ತೀನಿ ಫ್ರಾಕ್ಷನಿಂದ ಡೆಸಿಮಲ್ಗೆ, ಡೆಸಿಮಲಿಂದ ಫ್ರಾಕ್ಷನ್ಗೆ ಯಾವ ರೀತಿ ನೀವು ಕನ್ವರ್ಟ್ ಮಾಡಬಹುದು ಅಂತೇಳಿ. ಸೊ ಇದೇನು ಅಂತಂದರೆ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಆಫ್ ಫ್ರಾಕ್ಷನ್ಸ್. ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ನಾನು ತಗೊಂಡಿದ್ದೀಗ. ಇದಲ್ಲದೆ ಏನು ಮಾಡ್ತಾರೆ ಅಂತಂದರೆ ಇವೆರಡರ ನಡುವೆ ಯಾವ ಫ್ರಾಕ್ಷನ್ ಬರುತ್ತೆ ಅಂತ ಕೂಡ ಕೇಳ್ತಾರೆ. ಇನ್ನೊಂದು ನಾನು ಎಕ್ಸಾಂಪಲ್ ತಗೊಳ್ತೀನಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗಿಗೆ. ಒಂದು 2 ತಗೊಳ್ಳಿ. 2 ಆದರೆ ನಿಮಗೆ ಒಂದು ಸ್ವಲ್ಪ 2 ಮೆಥಡಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ಇವುಗಳನ್ನ ನಾನು ಕನ್ಸಿಡರ್ ಮಾಡಿರೋದಲ್ಲ, ಪ್ರಾಬ್ಲಮ್ಸು ಬುಕ್ಕಲ್ಲೇ ಇರೋಂಥದ್ದು. ಹಾಗಾಗಿ ಓಕೆ, ಒಂದು ಪ್ರಾಬ್ಲಮ್ ಇದೆ 2/3, 3/4, 1/4, 2/5. ಅಸೆಂಡಿಂಗ್ ಆರ್ಡರ್ ಬರೀರಿ ಅಂತ ಹೇಳ್ತಾರೆ. 3 ಮೆಥಡ್ ಹೇಳ್ಬಿಡ್ತೀನಿ ನಿಮಗೆ. 3 ಮೆಥಡ್ ಹೇಳ್ತೀನಿ. ನ್ಯೂಮರೇಟರ್ ಈಕ್ವಲ್ ಮಾಡ್ಕೊಳ್ಳೋದು, ಡಿನಾಮಿನೇಟರ್ ಈಕ್ವಲ್ ಮಾಡ್ಕೊಳ್ಳೋದು, ಜೊತೆಗೆ ಡೆಸಿಮಲ್ ರೀತಿ. ಈಗ ಫಸ್ಟಿಗೆ ಡಿನಾಮಿನೇಟರ್ಗಳನ್ನ ಈಕ್ವಲ್ ಮಾಡ್ಕೊಳ್ಳೋಣ. LCM ತಗೊಂಡ್ರಿ ನೀವು ಅಂತಂದ್ರೆ ಎಷ್ಟು ಬರುತ್ತೆ ಅಂದ್ರೆ 5 1 5, 5 7 10, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45, 5 10 50, 55 60 ಬರುತ್ತೆ. ಇಲ್ಲೂ ಕೂಡ LCM 60 ಬರುತ್ತೆ. LCM 60 ಬಂತು ಅಂದ್ರೆ ನೋಡಿ, LCM 60 ಡಿನಾಮಿನೇಟರ್ಗಳು ತಗೊಂಡಿರೋದ್ರಿಂದ LCM ಡಿನಾಮಿನೇಟರಿಂದ ಹೋಗ್ಬೇಕು. ಡಿನಾಮಿನೇಟರ್ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್. ಸೊ ಇಲ್ಲಿ 20 ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಕೂಡ 20. ಇಲ್ಲಿ 15 4 60, ಸೊ 15. ಇದು ಕೂಡ 15 15. ಇದು 12 12. ಓಕೆ, ಈಗ ನೋಡಿ 22 40/60, 45/60, 15/60, 24/60. ಈಗ ಅಸೆಂಡಿಂಗ್ ಅಂದರೆ ಫಸ್ಟ್ 15/60. 15/60 ಅಂದರೆ 1/4. ಅದಾದಮೇಲೆ 24/60 ಅಂದರೆ 2/5. ಅದಾದಮೇಲೆ 15 24 40 41 2/3. ಲಾಸ್ಟ್ ಒನ್ 3/4. ಇದು ಡಿನಾಮಿನೇಟರ್ಗಳನ್ನ ಈಕ್ವಲ್ ಮಾಡ್ಕೊಂಡಿರೋದು. ಈಗ ಇದೇ ಫ್ರಾಕ್ಷನ್ನೇ ತಗೊಳ್ಳೋಣ, ನ್ಯೂಮರೇಟರ್ಗಳನ್ನು ಈಕ್ವಲ್ ಮಾಡ್ಕೊಳ್ಳೋಣ.
2/3, 3/4, 1/4, 2/5. ನ್ಯೂಮರೇಟರ್ಗಳಿದೆ. ಈಗ ನ್ಯೂಮರೇಟರ್ ಈಕ್ವೇಟ್ ಮಾಡ್ಕೋಬೇಕು ಅಂತಂದ್ರೆ ನ್ಯೂಮರೇಟರ್ಗಳ ಎಲ್ ಸಿ ಎಂ ತಗೋಬೇಕು. 2, 3, 1, 2 ಇದೆ. ಎಲ್ ಸಿ ಎಂ ಎಷ್ಟು ಬರುತ್ತೆ? 6 ಬರುತ್ತೆ. 6 ಬಂದ್ರೆ ನ್ಯೂಮರೇಟರ್ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 2 3s are 6, ಅದೇ 3ನ ಕೆಳಗಡೆ ಮಲ್ಟಿಪ್ಲೈ ಮಾಡಬೇಕು. 3 2s are 6, ಅದೇ 2 ಕೆಳಗಡೆ. 1 6s are 6, ಆ 6 ಕೆಳಗಡೆ. 2 3s are 6, ಅದೇ 3 ಕೆಳಗಡೆ. ಮಲ್ಟಿಪ್ಲೈ ಮಾಡಿ. 2 3s are 6/9, 6/8, 6/24, 6/15. ಈಗ ಅಸೆಂಡಿಂಗ್ ಆರ್ಡರ್, ಬಟ್ ನ್ಯೂಮರೇಟರ್ಗಳು ಈಕ್ವಲ್ ಆಗಿರೋದ್ರಿಂದ ಇಲ್ಲಿ ಉಲ್ಟಾ ಆಗುತ್ತೆ. ದೊಡ್ಡ ಡಿನಾಮಿನೇಟರ್ ಸ್ಮಾಲ್ ಫ್ರಾಕ್ಷನ್, ಸೊ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಡಿನಾಮಿನೇಟರ್ಗಳು ಹುಡುಕಬೇಕು. ಫಸ್ಟ್ ಒನ್ 6/24 ಮೀನ್ಸ್ 1/4. ಅದಾದಮೇಲೆ 6/15 ಮೀನ್ಸ್ 2/5. ಅದಾದಮೇಲೆ 6/9 ಮೀನ್ಸ್ 2/3. ಲಾಸ್ಟ್ ಒನ್ ಉಳಿದಿರೋದು 3/4. ನೋಡಿ, ಇಲ್ಲಿ ಡಿನಾಮಿನೇಟರ್ಗಳು ಈಕ್ವಲ್ ಮಾಡ್ಕೊಂಡಿದ್ದು, ಇಲ್ಲಿ ನ್ಯೂಮರೇಟರ್ಗಳನ್ನ ಈಕ್ವಲ್ ಮಾಡ್ಕೊಂಡಿದ್ವಿ. ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡಿ. 2/3, 3/4, 1/4, 2/5. We know that 3/4 means 0.75, 1/4 means 0.25, 2/5 means 0. ನೋಡಿ, ಪಾಯಿಂಟ್ ಕೊಟ್ಟರೆ ಇಲ್ಲಿ 20 ಆಯ್ತು, 5 4 20, 0.4. ಈಗ ಇಲ್ಲಿಗೆ ಬಂದರೆ 2/3 ಮೀನ್ಸ್ 0.66. 3 ಇಲ್ಲಿ ಪಾಯಿಂಟ್ ಕೊಟ್ಟು ಕೂಡಲೇ 20 ಆಯಿತು, 3 6 18, 6666 ಅಂತ ಹೋಗ್ತದೆ. 0.6 ಸಾಕು ಸದ್ಯಕ್ಕೆ. ಈಗ ನೋಡಿ, ಸ್ಮಾಲೆಸ್ಟ್ ಯಾವುದು? 0.6 ಇದೆ, ಇಲ್ಲಿ 7 ಇದೆ, ಇಲ್ಲಿ 0.2 ಇದೆ. ಸೊ ದಿಸ್ ಈಸ್ ದ ಸ್ಮಾಲೆಸ್ಟ್ ಒನ್, ದೇರ್ ಫಾರ್ 1/4. 0.2 ಆಯಿತು, ಇಲ್ಲಿ 0.4 ಇದೆ, ಸೊ 2/5. 0.25, 0.4, ನೆಕ್ಸ್ಟ್ ಒನ್ 0.6, ದಟ್ ಈಸ್ 2/3. ನೆಕ್ಸ್ಟ್ ಒನ್ ಈಸ್ 3/4. ನೋಡಿ, 1/4, 2/5, 2/3, 3/4. ಡೆಸಿಮಲ್ಲಿ ಕನ್ವರ್ಟ್ ಮಾಡ್ಕೊತಿದ್ದೀನಿ ಅಷ್ಟೇ. ಸೊ ಈ ರೀತಿ ನಾವೇನು ಮಾಡ್ಬೋದು ಅಂತಂದರೆ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ನಿಮಗೆ ಯಾವ ಮೆಥಡ್ ಕನ್ವೀನಿಯಂಟ್ ಅಂತ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಈ ನ್ಯೂಮರೇಟರ್ಗಳನ್ನು ಈಕ್ವಲ್ ಆಗಿ ಕೊಟ್ಟು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ನ ಫೈಂಡ್ ಮಾಡೋದು ಕೇಳಿದರೆ, ಓಕೆ, ರೈಟ್. ಈಗ ಸ್ವಲ್ಪ ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ. ಸೇಮ್ ಅದೇ ರೀತಿ ಕೇಳ್ತಾರೆ. ಏನಂದ್ರೆ 2 ಫ್ರಾಕ್ಷನ್ಗಳನ್ನ ಕೊಟ್ಟು ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಈ 2 ಫ್ರಾಕ್ಷನ್ಗಳ ನಡುವೆ ಯಾವ್ಯಾವ ಫ್ರಾಕ್ಷನ್ಸ್ಗಳು ಇರುತ್ತೆ ಅಂತೇಳಿ ಅವಾಗಲೂ ಕೂಡ ಈ ಮೆಥಡ್ ಯೂಸ್ ಮಾಡ್ಬೋದು. ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ ಈ 2 ಡೆಸಿಮಲ್ಗಳ ನಡುವೆ ಯಾವ್ಯಾವ ಡೆಸಿಮಲ್ಸ್ ಬರುತ್ತೋ ಅಲ್ಲಿ ಆಪ್ಷನ್ಸ್ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಸೊ ಅಲ್ಲೂ ಕೂಡ ಈ ಮೆಥಡ್ ಯೂಸ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಅಬೌಟ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಆಫ್ ಫ್ರಾಕ್ಷನ್ಸ್. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಆಪರೇಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದೆಯಲ್ಲ, ಆ ಆಪರೇಷನ್ಗಳನ್ನ ಸ್ವಲ್ಪ ಕ್ವಿಕ್ ಆಗಿ ಹೋಗೋಣ. ಯಾಕಂದರೆ ಫ್ರಾಕ್ಷನ್ಸ್ ಅಷ್ಟೇ ಇಲ್ಲ, ಇನ್ನೂ ಬೇಕಾದಷ್ಟಿದೆ ಸಿಲೆಬಸ್ಸು. ಇದೆಲ್ಲ ಬೇಗ ಬೇಗ ಮುಗೀತು ಅಂತಂದರೆ ಪ್ರಾಕ್ಟೀಸಿಗೆ ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಫಸ್ಟಿಗೆ ನಾನು ಅಡಿಷನ್ ಆಫ್ ಫ್ರಾಕ್ಷನ್ಸ್, ಭಿನ್ನರಾಶಿಗಳ ಸಂಕಲನ, ಅಡಿಷನ್ ಆಫ್ ಫ್ರಾಕ್ಷನ್ಸ್. ಇಲ್ಲೂ ಕೂಡ 2 ಥರ ನಾನು ಸಾಲ್ವ್ ಮಾಡ್ತೀನಿ ಯೂಶ್ವಲಿ. ಏನಂತಂದರೆ ಡಿನಾಮಿನೇಟರ್ಗಳು ಈಕ್ವಲ್ ಇರೋದು ಒಂದು, ಡಿನಾಮಿನೇಟರ್ಗಳು ಬೇರೆ ಬೇರೆ ಇರೋದು. ನ್ಯೂಮರೇಟರ್ಗಳು ಈಕ್ವಲ್ ಇದ್ದರೆ ಇಲ್ಲೇನು ಸಂಬಂಧ ಆಗಲ್ಲ. ನ್ಯೂಮರೇಟರ್ಗಳು ಈಕ್ವಲ್ ಇದ್ದರೆ ನಮಗೇನು ಇಲ್ಲಿ ಹೆಲ್ಪ್ ಆಗಲ್ಲ. ಇಲ್ಲಿ ನಾವು 2 ಥರ ಮಾತ್ರ ನಾವು ಸೆಗ್ರಿಗೇಟ್ ಮಾಡ್ಕೊಳ್ಬೋದು. ಒಂದು ಡಿನಾಮಿನೇಟರ್ಗಳು ಸೇಮ್ ಇರೋದು ಮೀನ್ಸ್ ಲೈಕ್ ಫ್ರಾಕ್ಷನ್ಸ್, ಇನ್ನೊಂದು ಅನ್ಲೈಕ್ ಫ್ರಾಕ್ಷನ್ಸ್, ಡಿನಾಮಿನೇಟರ್ಗಳು ಬೇರೆ ಬೇರೆ ಇರೋದು. ಒಂದು ವೇಳೆ ಡಿನಾಮಿನೇಟರ್ಗಳು ಸೇಮ್ ಇತ್ತು ಅಂತ ಅನ್ಕೊಳ್ಳೋಣ, 2/3 ಪ್ಲಸ್ 5/3 ಈ ರೀತಿ ಇದೆ. ಡಿನಾಮಿನೇಟರ್ಗಳು ಸೇಮ್ ಇದ್ದರೆ ನಮ್ಮಲ್ಲಿ ಏನು ಕೆಲಸ ಇಲ್ಲ. ಏನು ಮಾಡಬೇಕು? ಈ ಡಿನಾಮಿನೇಟರ್ನೇ ಆಸ್ ಇಟ್ ಈಸ್ ಬರೀಬೇಕು, ನ್ಯೂಮರೇಟರ್ಗಳನ್ನ ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಲಿ ಸೇಮ್ ಪ್ರಾಸೆಸ್. 2 + 5 ಇಟ್ ಈಸ್ 7/3. ಆದರೆ ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೊಳ್ರಿ, ಪ್ಲಸ್ ಅಂತೇಳಿ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಆ್ಯಡ್ ಮಾಡಬಾರ್ದು. ಆ್ಯಡ್ ಮಾಡಬೇಕು. ಯಾವುದನ್ನು ಆ್ಯಡ್ ಮಾಡಬೇಕು? ನ್ಯೂಮರೇಟರ್ಗಳನ್ನು ಆ್ಯಡ್ ಮಾಡಬೇಕು. ಆದರೆ ಡಿನಾಮಿನೇಟರ್ನ ಆ್ಯಸ್ ಇಟ್ ಈಸ್ ಇಡಬೇಕು, ಆ್ಯಡ್ ಅಲ್ಲ. 3 ಇದೆ ಅಂತಂದರೆ 3 ಇರಬೇಕು ಅಷ್ಟೇ. ಇನ್ನೊಂದು ನೋಡಿ, 5/4, 2/4, 3/4 ಇಷ್ಟಿದೆ ಅನ್ಕೊಳ್ಳಿ. 4 4 4 ಲೈಕ್ ಫ್ರಾಕ್ಷನ್ಸ್. ಸೊ ಈ 4ಅನ್ನು ಆಸ್ ಇಟ್ ಈಸ್ ಬರೀರಿ, ನ್ಯೂಮರೇಟರ್ಗಳನ್ನ ಡೈರೆಕ್ಟಾಗಿ ಆ್ಯಡ್ ಮಾಡಿ. 5 + 2 + 3, 3 + 2 5, 5 + 5 10/4.
ಹಾಗಾದರೆ ಡಿನಾಮಿನೇಟರ್ಗಳು ಬೇರೆ ಬೇರೆ ಇತ್ತು ಅಂದರೆ ಆವಾಗ ಯಾವ ರೀತಿ ನಾವು ಆ್ಯಡ್ ಮಾಡಬೇಕು? ಟೇಕ್ ಫಾರ್ ಎಕ್ಸಾಂಪಲ್ 2/3 ಪ್ಲಸ್ 3/2 ತಗೊಳ್ಳಿ. 2/3 3/2. ಡಿನಾಮಿನೇಟರ್ಗಳು ಸೇಮ್ ಬೇರೆ ಬೇರೆ ಇದೆ. ಡಿನಾಮಿನೇಟರ್ಗಳು ಬೇರೆ ಬೇರೆ ಇತ್ತು ಅಂದರೆ ನಿಮ್ಮ ನೆಕ್ಸ್ಟ್ ಥಾಟ್ ಏನಾಗಿರ್ಬೇಕು ಅಂತಂದರೆ ಎಲ್ ಸಿ ಎಮ್ ಆಫ್ ದ ಡಿನಾಮಿನೇಟರ್. 3 ಮತ್ತು 2 ಇದೆ, ಇವುಗಳನ್ನ ಎಲ್ ಸಿ ಎಮ್ ತಗೋಬೇಕು. ಯಾಕೆ ಎಲ್ ಸಿ ಎಮ್ ತಗೋಬೇಕು? ಟು ಮೇಕ್ ದ ಡಿನಾಮಿನೇಟರ್ಸ್ ಸೇಮ್. ಈ ರೀತಿ ಸೇಮ್ ಸೇಮ್ ಇದ್ದಾಗ ನಾವು ಡೈರೆಕ್ಟಾಗಿ ಮಾಡ್ತಿದ್ವಲ್ಲ, ಆ ರೀತಿ ಸೇಮ್ ಸೇಮ್ ಮಾಡಬೇಕು ಅಂತಂದರೆ ಅವುಗಳ ಎಲ್ ಸಿ ಎಮ್ ತಗೋಬೇಕು. 3 ಮತ್ತು 2 ಇದೆ ಅಂತಂದರೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ? 6 ಬರುತ್ತೆ. 6 ಬರುತ್ತೆ ಅಂತಂದರೆ ಈ 3ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 3 2s, ಸೊ 2 ಮಲ್ಟಿಪ್ಲೈ ಮಾಡಬೇಕು. ಇದೇ 2ನ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. 2 3s 6, ಸೊ 3 ಇಂಟು 3. ಇಲ್ಲೇನು ಅಸೆಂಡಿಂಗ್ ಡಿಸೆಂಡಿಂಗ್ ಮಾಡಿದ್ವಲ್ಲ ಅದೇ ಕೆಲಸ. ಆದರೆ ನೆಕ್ಸ್ಟ್ ನಾನು ಹೇಳಬೇಕಾದ್ರೆ ಅಥವಾ ಎಲ್ಲಾದರೂ ಸಾಲ್ವ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ ಕೆಳಗಡೆ ಏನಿರುತ್ತಲ್ಲ ಆ ಮಲ್ಟಿಪ್ಲಿಕೇಶನ್ ಮಾಡಲ್ಲ, ಬರೀ ನ್ಯೂಮರೇಟರ್ಗೆ ಮಾತ್ರ ಮಲ್ಟಿಪ್ಲೈ ಮಾಡಿ ತೋರಿಸ್ತೀನಿ. ಅದೇನೋ ನನ್ನ ಮೆಥಡ್. ಒಂದು ಸ್ಟೆಪ್ ನಾನು ಸ್ಕಿಪ್ ಮಾಡೋ ಸಲುವಾಗಿ. ಈಗ 3 ಮತ್ತು 2 ಎಲ್ ಸಿ ಎಮ್ ಎಷ್ಟು ಬಂತು? 6 ಬಂತು. ಆ 6 ನಾನು ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೀನಿ. ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. ಆ್ಯಕ್ಚುಲಿ ಏನು ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಬಟ್ ನಾನೇನು ಮಾಡ್ತೀನಿ ಅಂತಂದರೆ ಬರೀ ನ್ಯೂಮರೇಟರ್ಗೆ ಮಾತ್ರ ಮಲ್ಟಿಪ್ಲೈ ಮಾಡಿ ತೋರಿಸಿರ್ತೀನಿ. ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ದು ಮತ್ತೆ ಇವೆರಡನ್ನು ಇಲ್ಲಿ ಬರ್ದಿರ್ತೀನಿ ಡೈರೆಕ್ಟಾಗಿ ಅಷ್ಟೇ. 3 2s ಇಲ್ಲಿ 6 ಅಂತ ಬರುತ್ತೆ, ಇದು 6 ಅಂತ ಬರುತ್ತೆ, ಇಲ್ಲೂ ಕೂಡ 6 ಅಂತ ಬರುತ್ತೆ. ಯಾವಾಗ ಡಿನಾಮಿನೇಟರ್ ಸೇಮ್ ಆಯ್ತಲ್ಲ ಅದನ್ನು ಡೈರೆಕ್ಟಾಗಿ ಬರ್ಕೊಂತೀವಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಬರೆದು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಅದು ಬರೀ ನ್ಯೂಮರೇಟರ್ಗೆ ಮಾತ್ರ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳ್ತೀನಿ. ಬಟ್ ಪ್ರಾಸೆಸ್ ಆ್ಯಕ್ಚುಲಿ ಇರೋದು ಇದು. 2 2s 4 ಪ್ಲಸ್ 3 3s 9. 9 4 13/6. ನೆಕ್ಸ್ಟ್ ಒಂದು ನೋಡಿ, 2/5 3/10 4/2 ಅನ್ಕೊಳ್ರಿ, ಏನಾಗಲ್ಲ. 5 10 2 ಎಲ್ ಸಿ ಎಮ್ ಎಷ್ಟು? 10. ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಎಲ್ ಸಿ ಎಮ್ ಇಸ್ 10. 10 ಇದೆ ಅಂತಂದರೆ ಆ 10ಅನ್ನು ಇಲ್ಲಿ ಡೈರೆಕ್ಟಾಗಿ ಬರೀತೀನಿ. ಯಾವ 10 ಬರೆದಿರೋದು ಇಲ್ಲಿ? ಎಲ್ ಸಿ ಎಮ್, ನಾಟ್ ದಿಸ್ 10. ಅದಲ್ಲ, ಎಲ್ ಸಿ ಎಮ್ 10 ಅಂತ ಏನು ಬಂದಿರುತ್ತಲ್ಲ ಆ ಎಲ್ ಸಿ ಎಮ್ನ ಡೈರೆಕ್ಟಾಗಿ ಬರ್ತೀನಿ. ಈಗ ನಾನೇನು ಅಂತ ಹೇಳಿದೆ? ನಾನು ಬರೀ ನ್ಯೂಮರೇಟರ್ಗೆ ಮಾತ್ರ ಮಲ್ಟಿಪ್ಲೈ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಹೇಳ್ತಿರೋದು. ಈಗ 5ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 10 ಆಗುತ್ತೆ? 5 2s. ಆ 2ನ ಇಲ್ಲಿ ಮಾತ್ರ ಮಲ್ಟಿಪ್ಲೈ ಮಾಡಿ ಸಾಕು. ಆ್ಯಕ್ಚುಲಿ ಕೆಳಗಡೆ ಮಲ್ಟಿಪ್ಲೈ ಮಾಡಬೇಕು, ಬಟ್ ನಾನೇನು ಮಾಡ್ತಿದ್ದೀನಿ ಅದನ್ನು ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಆ 10 ಆಲ್ರೆಡಿ ಬಂದಿದ್ದಿಲ್ಲ, ಹಾಗಾಗಿ ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ನಾನು ಮಲ್ಟಿಪ್ಲೈ ಮಾಡಲ್ಲ. 10ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ? 10 1s, ಆ 1ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ. 2 5s 10 ಅಲ್ಲ, ಆ 5ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಮಲ್ಟಿಪ್ಲೈ ಮಾಡಿ ಅಂದ್ರೆ ಅರ್ಥ ಕೆಳಗಡೆ ಮಲ್ಟಿಪ್ಲೈ ಮಾಡಿರ್ತೀವಿ, ಬಟ್ ಮಲ್ಟಿಪ್ಲೈ ಮಾಡಿದ್ರೆ 10 10 10 ಬಂದಿರುತ್ತೆ. ಆ 10ಅನ್ನು ಡೈರೆಕ್ಟಾಗಿ ಬರ್ದಿರ್ತೀವಿ ಅಷ್ಟೇ. ಈಗ ಇಲ್ಲಿ 2 2s 4 ಪ್ಲಸ್ 3 1s 3 ಪ್ಲಸ್ 4 5s 20. 20 ಪ್ಲಸ್ 3 23, 23 ಪ್ಲಸ್ 4 27, 27/10. ಸೊ ದಿಸ್ ಈಸ್ ಹೌ ವಿ ಆ್ಯಡ್ ಗಿವನ್ ಫ್ರಾಕ್ಷನ್ಸ್. ಒಂದು ವೇಳೆ ನಿಮಗೆ ಹಿಂಗೆ ಕೊಟ್ಟಿದ್ರು ಅಂತ ಅನ್ಕೊಳ್ಳೋಣ, ಒಂದು ಪ್ರಾಬ್ಲಮ್. 2 3/4 ಪ್ಲಸ್ 1/3 ಈ ಥರ ಇದೆ ಅಂತ ಅನ್ಕೊಳ್ಳೋಣ. ಏನಾಗಿದೆ ಇಲ್ಲಿ? ಇಲ್ಲಿ ಏನಾಗಿದೆ ಅಂತಂದರೆ ಮಿಕ್ಸ್ಡ್ ಫ್ರಾಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಅಥವಾ ಅಟ್ಲೀಸ್ಟ್ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ರು ಕೂಡ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮಿಕ್ಸ್ಡಿಂದ ಇಂಪ್ರಾಪರಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ ಇದೇ ಪ್ರೋಸೆಸ್ ಕಂಟಿನ್ಯೂ ಮಾಡಬೇಕು. 4 2s 8 ಮಿಕ್ಸ್ಡಿಂದ ಇಂಪ್ರಾಪರಿಗೆ ಹೇಳಿದೆ ನಾನು. 4 2s 8, 8 ಪ್ಲಸ್ 3 11/4 ಪ್ಲಸ್ 3 1s 3, 3 ಪ್ಲಸ್ 1 4/3 ಇಷ್ಟು ಬಂತು. ಈಗ 4 ಮತ್ತು 3 ಅವುಗಳ ಎಲ್ ಸಿ ಎಮ್ ಎಷ್ಟು? 12. ಆ ಎಲ್ ಸಿ ಎಮ್ನ ಡೈರೆಕ್ಟಾಗಿ ಬರ್ಕೊಳ್ರಿ. 4 3s 12 ಅದರ ಮೇಲೆ ಬರೀರಿ. ಆ್ಯಕ್ಚುಲಿ ಕೆಳಗಡೆನೂ ಬರೀಬೇಕು, ಬರೆಯಲ್ಲ ಅಂತ ಹೇಳಿದ್ರಿ. 3 4s 12, ಆ 4ನ ಕೆಳಗಡೆ ಬರೀರಿ. ಮೇಲೆ 11 3s 33 ಪ್ಲಸ್ 4 4s 16. ಈಗ ಆ್ಯಡ್ ಮಾಡಿದರೆ ಐ ಥಿಂಕ್ ಇಟ್ ಈಸ್ 49/12. ಸೊ ಈ ರೀತಿ ನಾವು ಮಿಕ್ಸ್ಡ್ ಕೊಟ್ಟಿದ್ರು ಅಂದರೆ ಇಂಪ್ರಾಪರಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಆ್ಯಸ್ ಇಟ್ ಈಸ್ ಕನ್ವರ್ಟ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಇಲ್ಲಪ್ಪ, ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ ಮಾಡೋ ಸಲುವಾಗಿ ಹಿಂಗೂ ಕೊಡ್ಬೋದು. 3/6 ಪ್ಲಸ್ 1/2 ಪ್ಲಸ್ 5 ಇಷ್ಟೇ ಕೊಟ್ಟರು ಅಂತ ಅನ್ಕೊಳ್ಳೋಣ. ಆವಾಗೇನು ಮಾಡೋದು? ಅಂದರೆ ಏನೂ ಇಲ್ಲ, ಕೆಳಗಡೆ ಏನೂ ಇಲ್ಲ ಅಂದರೆ 1 ಇರುತ್ತಲ್ಲಿ. 6 2 ಮತ್ತು 1 ಇವುಗಳ ಎಲ್ ಸಿ ಎಮ್ ತಗೊಳ್ರಿ. 6 2 ಮತ್ತು 1 ಇವುಗಳ ಎಲ್ ಸಿ ಎಮ್ 6 ಬರೋದ್ರಿಂದ ಆ 6 ಡೈರೆಕ್ಟಾಗಿ ತಗೊಂಡು 6 1s 6, 2 3s 6, 1 6s 6. ಮತ್ತೆ ಪ್ರಾಸೆಸ್ ಆಸ್ ಇಟ್ ಈಸ್. 3 1s 3, ಹಿಯರ್ ಆಲ್ಸೋ 1 3s 3,
ಪ್ಲಸ್ 5 6 30 30 33 36 36 ಬೈ 6 ಡಿವೈಡ್ ಮಾಡಿದ್ರೆ 6. ಸೊ ಈ ರೀತಿ ಅಡಿಷನನ್ನು ನಾವು ಮಾಡ್ತೀವಿ. ಓಕೆ, ಸೇಮ್ ಪ್ರಾಸೆಸ್ ಏನು ಅಂತಂದರೆ ಸಬ್ಟ್ರಾಕ್ಷನಲ್ಲೂ ಕೂಡ ಎರಡು ಥರ ಬರುತ್ತೆ. ಸಬ್ಟ್ರಾಕ್ಷನಲ್ಲಿ ಎರಡು ಥರ ಯಾವುದು ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದಲ್ಲ, ಲೈಕ್ ಫ್ರಾಕ್ಷನ್ಸು ಮತ್ತು ಅನ್ಲೈಕ್ ಫ್ರಾಕ್ಷನ್ಸ್. ಡಿನಾಮಿನೇಟರ್ಗಳು ಸೇಮ್ ಇತ್ತಾ ನೀವು ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು. ಅದೇ ಡಿನಾಮಿನೇಟರ್ಗಳು ಬೇರೆ ಬೇರೆ ಇತ್ತಾ ಮತ್ತೆ ಇದೇ ಕೆಲಸ ಮಾಡಬೇಕು, LCM ತಗೋಬೇಕು ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕು. ಅದೊಂದೆರಡು ಪ್ರಾಬ್ಲಮ್ಸ್ ನಾವು ನೋಡೋಣ. 5/3 ಮೈನಸ್ 1/3 ಡಿನಾಮಿನೇಟರ್ಗಳು ಬೇರೆ ಸೇಮ್ ಇದೆ. ಡಿನಾಮಿನೇಟರ್ಗಳು ಸೇಮ್ ಇದೆ, ಸೊ ಡೈರೆಕ್ಟಾಗಿ 3 ಬರೀರಿ. ನ್ಯೂಮರೇಟರ್ಗಳನ್ನ ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡಿ. 5 - 1 ಇಟ್ ಈಸ್ 4/3. ಅದೇ ಒಂದು ವೇಳೆ ಬೇರೆ ಬೇರೆ ಇತ್ತಾ LCM ತಗೊಳ್ರಿ. 2/4 ಮೈನಸ್ 1 2/4 ಇರಲಿ, ಇಲ್ಲಿ 3/2 ತಗೊಳ್ರಿ. ಮೊದಲಿಗೆ ಈ ಮಿಕ್ಸ್ಡ್ ಇದೆ, ಇಂಪ್ರಾಪರ್ ಕನ್ವರ್ಟ್ ಮಾಡ್ಕೊಳ್ಬೇಕಲ್ಲ. 4 1 4, 4 + 2 6, 4 ಮೈನಸ್ 3/2. 0 ಬರುತ್ತೆ ಆನ್ಸರ್. LCM 4 ಬರುತ್ತಲ್ಲ. 4 1 4, 2 2 4, 6 1 6, ಮೈನಸ್ 3 2 6, 6 - 6 0/4. ಬೇರೆ ತಗೊಳ್ಳೋಣ. 5/3 ಮೈನಸ್ 2/4 ತಗೊಳ್ರಿ. 3 ಮತ್ತು 4 LCM 12. 3 4s 12, 4 3s 12. ನೋಡಿ, ಈ 4ನ ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು, ಈ 3 ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು. ಬಟ್ ನಾನು ಅವಾಯ್ಡ್ ಮಾಡ್ತಿದ್ದೀನಿ, ಡೈರೆಕ್ಟಾಗಿ ಬರ್ತಿದ್ದೀನಿ. 5 4s 20, ಮೈನಸ್ 2 3s 60. ಸಬ್ಟ್ರಾಕ್ಟ್ ಮಾಡಿ. 20 - 6 ಅಂದರೆ 14/12. ಸೊ ದಿಸ್ ಈಸ್ ಹೌ ವಿ ಸಬ್ಟ್ರಾಕ್ಟ್ ಗಿವನ್ ಫ್ರಾಕ್ಷನ್ಸ್. ಸೊ ಅಡಿಷನು ಮತ್ತು ಸಬ್ಟ್ರಾಕ್ಷನ್ನು ಆಲ್ಮೋಸ್ಟ್ ಸೇಮ್. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಗೆ ಹೋಗೋಣ. ಮಲ್ಟಿಪ್ಲಿಕೇಶನ್ನು ಅದರಲ್ಲೂ ಏನು ಅಂತ ಇದಿಲ್ಲ. ಮಲ್ಟಿಪ್ಲಿಕೇಶನ್ ಡಿವಿಷನ್ ಅದಾದಮೇಲೆ ಡೆಸಿಮಲ್ಲಿಗೆ ಹೋಗೋಣ. ಡೆಸಿಮಲ್ನ ಯಾವ ರೀತಿ ಮಾಡ್ತೀವಿ. ಓಕೆ ಥ್ಯಾಂಕ್ ಯು.